ನಿಮಗೆ? ಸ್ವಲ್ಪ ಒಳಗೆ ತುಂಬ ಸೆಕೆ ಉಂಟು. ಓಕೆ, ನೀವು ಎಷ್ಟು ವರ್ಷದಿಂದ ಹೊತ್ಕೊಂಡು? ಸಾಧಾರಣ 20 ವರ್ಷದ ಮೇಲೆ. 20 ವರ್ಷದಿಂದ ಹೊತ್ಕೊಂಡಿದ್ದೀರಾ? ಸೇವೆ ಮಾಡ್ತಾ ಇದ್ದೇವೆ. ಒಂದು ಖುಷಿ ಇದೆ. ಸುಬ್ಬ ಎಲ್ಲರಿಗೂ ಕೂಡ ಇಷ್ಟ ಆದರೆ ಇನ್ನೊಂದು ಕಡೆ ಇಷ್ಟವಾಗಿರುವಂತಹದ್ದು ಈ ಬೇತಾಳಗಳು. ಈ ಎರಡು ಬೇತಾಳಗಳು ಆಗದಿಂದ ಅಂದರೆ ಯಾವಾಗ ದರ್ಶನ ಬಲಿ ಸ್ಟಾರ್ಟ್ ಆಯಿತು ಅವಾಗನಿಂದ ಹಿಡಿದು ಲಾಸ್ಟ್ ತನಕ ಈ ಒಂದು ಬೇತಾಳಗಳು ಅಟ್ರಾಕ್ಷನ್ ಆಗಿ ಕಾಣಸಿಗ್ತಾ ಇತ್ತು ಈ ಒಂದು ಜಾತ್ರೋತ್ಸವದಲ್ಲಿ. ಸೊ ಹಾಗಾಗಿ ಅದರ ಬಗ್ಗೆ ಮಾತಾಡಿಸೋದಕ್ಕೆ ನಮ್ಮೊಂದಿಗೆ ಈ ಒಂದು ಕಮಿಟಿಯ ಅಧ್ಯಕ್ಷರನ್ನು ಮಾತಾಡಿಸಬೇಕು. ಸರ್ ನಮಸ್ತೆ. ನಮಸ್ತೆ ಸರ್. ನೀವು ಯಾವ ಊರಿನವರು ಹೇಳಿ ಪರಿಚಯ ಮಾಡಿ. ಮೇಡಮ್, ನಾವು ಪಂಜ ಸಾವಿರ ಸೀಮೆಯ ಭಕ್ತರು. ಓಕೆ, ಪಂಜೆಯಿಂದ ತೊಡಿಕಾಣಕ್ಕೆ ಬಂದದ್ದು. ತೊಡಿಕಾಣಕ್ಕೆ ಓಕೆ. ನಮ್ಮ ರಮೇಶ್ ಕುಮಾರ್ ಅಂತ ನಮ್ಮಲ್ಲಿ ಚೆಂಡೆ ಇದು ಮಾಡ್ತಾರೆ ಪಂಜ ಸೀಮೆ ದೇವಸ್ಥಾನದಲ್ಲಿ. ಓಕೆ. ಅವರ ಒತ್ತಡಕ್ಕೆ ಬೇಕಾಗಿ ನಾವು ಈ ವರ್ಷ ಫಸ್ಟ್ ಇಲ್ಲಿ ಫಸ್ಟ್ ಬಂದದ್ದು. ಬೇರೆ ಕಡೆ ಎಲ್ಲ ಎಷ್ಟು ವರ್ಷದ ಸೇವೆ ಸರ್ ನಿಮ್ಮ? ಈಗ ನಮ್ಮದಲ್ಲಿ ಪಂಜ ಸೀಮೆಯಲ್ಲಿ ಸುಮಾರು ಒಂದು 35 ವರ್ಷಗಳಿಂದ ಇದು ನಡೀತಾ ಉಂಟು. ಓಕೆ. ಅಂದ್ರೆ ಆ ಸೀಮೆ ದೇವಸ್ಥಾನಕ್ಕೆ ಇದು ಬೇಕು ಅಂತಲೇ ಆಗಿದೆ. ಓಕೆ. ಪಂಜ ಹೊರತುಪಡಿಸಿ ಬೇರೆ ಎಲ್ಲೂ ಕೂಡ ಮಾಡಿಲ್ಲ, ಫಸ್ಟ್ ಟೈಮ್ ಇಲ್ಲಿ ಮಾಡ್ತಾ ಇರುವಂತಲ್ಲ. ಒಂದು ಒತ್ತಾಯಕ್ಕೆ ಬೇಕು ಅರ್ಕಾರಿಗೆ ಒಮ್ಮೆ ಹೋಗಿದ್ದೇವೆ ಓಕೆ ಓಕೆ. ಮತ್ತೆ ಇವರ ಒತ್ತಾಯಕ್ಕೆ ಇಲ್ಲಿಗೆ ಬಂದಿದೆ. ಇಲ್ಲಿಗೆ ಬಂದಿದ್ದೀರಾ? ಹಾಗಾಗಿ ಬಾರಿ ಒಮ್ಮೆ ಒಂದು ಬಂದು ಪ್ರದರ್ಶನ ಕೊಡಬೇಕು ನೀವು ಅಂತ ಹೇಳಿದ್ದಾರೆ. ಅದರಲ್ಲಿ ನಮ್ಮ ಸೀಮೆ ದೇವಸ್ಥಾನ, ನಾವು ಪಂಜದವರೇ, ಆ ಸೀಮೆಯಲ್ಲಿ ನಾವು ವರ್ಷ ಪ್ರತಿ ಇದನ್ನು ಸೇವೆ ಮಾಡ್ತಾ ಇರ್ತೇವೆ. 35 ವರ್ಷದಿಂದ. ಹೆಸರು ಹೇಳಿಬಿಡಿ, ನಿಮ್ಮ ಸಂಘದ ಹೆಸರು ಹೇಳಿಬಿಡಿ ಅಂತ ಕಮಿಟಿ. ನಮ್ಮ ಪಂಜದ ಬಯಲು ಮಣಪ್ಪಾಡಿ ಬಯಲು ಅಂತ ಸೇವಾ ಮಾಡ್ಕೊಂಡಿದ್ದೀರಾ ಅಂತ ಒಂದು ಹೆಸರು ಇಟ್ಟುಕೊಂಡು ದೇವಸ್ಥಾನದಲ್ಲಿ ಸೇವೆ ವರ್ಷ ಅದು ಸಾಮಾನ್ಯ ಫೆಬ್ರವರಿಯಲ್ಲಿ ಜಾತ್ರೆ ಆಗ್ತದೆ. ಆ ಜಾತ್ರೆ ಸಂದರ್ಭದಲ್ಲಿ ನಾವು ಇದನ್ನು ಒಂದು 3-4 ದಿವಸ ಈ ಬೇತಾಳಗಳನ್ನು ಉಪಯೋಗ ಮಾಡ್ತೇವೆ. ನನ್ನ ಹೆಸರು ಮೇದಪ್ಪ ಅಂತ. ಎಲ್ಲರಿಗೂ ಕೂಡ ಶೆಕೆಯ ನಡುವೆಯೂ ಕೂಡ ಈ ಒಂದು ಮಲ್ಲಿಕಾರ್ಜುನನ ಒಂದು ಕೃಪೆ ಯಾವ ರೀತಿ ಇದೆ ಅನ್ನೋದನ್ನು ಇವರ ಮುಖದಲ್ಲಿ ನೋಡ್ಬೋದು. ಇವರಿಬ್ಬರು ಕೂಡ ಈ ಒಂದು ಬೇತಾಳವನ್ನು ಹೊತ್ತವರು. ಇವಾಗ ಕೂಡ ಮುಖದಲ್ಲಿ ಒಂದು ಇದು ಎಂತ ಬೇವರು ಶೆಕೆ ಅನ್ನುವಂತಹ ಒಂದು ಕಾಣ್ತಾನೆ ಇಲ್ಲ. ಸುಸ್ತಾಗಿದೆ ಸರ್ ನಿಮಗೆ? ಸ್ವಲ್ಪ ಒಳಗೆ ತುಂಬ ಸೆಕೆ ಉಂಟು. ಓಕೆ. ಹೊರಗೆ ಗೊತ್ತಾಗುದಿಲ್ಲ, ತುಂಬಾ ಒಳಗೆ ಅದರೊಳಗೆ ತುಂಬಾ ಸೆಕೆ ಆಗ್ತದೆ. ಓಕೆ. ಎಷ್ಟು ವರ್ಷದ ನಿಮ್ಮ ಸೇವೆ ಇದು? ಫಸ್ಟ್ ಟೈಮ್ ಮಾಡ್ತಿರುವಂತದ್ದು. ಹೇಗೆ ಅನಿಸುತ್ತದೆ? ಖುಷಿ ಉಂಟು. ದೇವರ ಜೊತೆ ಬರುವಾಗ ಖುಷಿ ಆಗ್ತದೆ. ಗೊತ್ತಾಗುದಿಲ್ಲ, ಸ್ವಲ್ಪ ಮಿಡ್ಲಲ್ಲಿ ಸೆಕೆ ಆಗ್ತದೆ ಅಂದ್ಬಿಟ್ರೆ ಬೇರೆ ನಮಗೆ ನೋಡೋರಿಗೆ ತುಂಬಾ ಕಾಣ್ಬೋದು. ಬಟ್ ಅದೇ ನೋಡೋರಿಗೆ ಹೊರಗೆ ಚಂದ ಐತೆ, ಒಳಗೆ ತುಂಬಾ ಸೆಕೆ ಬಟ್ ದೇವರ ಸೇವೆ ಮಾಡುವಂತ ಒಂದು ಪುಣ್ಯ ಕೆಲಸ ಆದ್ರೂ ಗೊತ್ತಾಗುದಿಲ್ಲ. ದೇವರ ಜೊತೆ ಬಳಿ ಬರುವಾಗ ನಮಗೆ ಈಸಿ ಅಂತ ಅನ್ಸುತ್ತೆ. ನಿಮ್ಮ ಹೆಸರು? ಕೀರ್ತನ್ ಅಂತ. ಓಕೆ. ಇವರು ನಿಮ್ಮ ಹೆಸರು ಸರ್? ಏನು ಸಹಕಾರ ಮಾಡುವವರು ಇದಕ್ಕೆ? ಅಪ್ಪ ಹೊತ್ಕೊಂಡಿದ್ರು. ಓಕೆ. ನೀವು ಎಷ್ಟು ವರ್ಷದಿಂದ ಹೊತ್ಕೊಂಡಿದ್ದೀರಾ? 20 ವರ್ಷದಿಂದ ಹೊತ್ಕೊಂಡಿದ್ದೀರಾ. ಹಾಗಾಗಿ ಸೇವೆ ಮಾಡ್ತಾ ಇರುವಂತಹ ನಿರಂತರ ಸೇವೆ ಮಾಡ್ತಾ ಇದ್ದಾರೆ. ಓಕೆ. ನಮಸ್ತೆ. ನಿಮ್ಮ ಹೆಸರು? ರಮೇಶ್. ಓಕೆ. ಇದು ಎಷ್ಟು ವರ್ಷಗಳಿಂದ ಸೇವೆ ಮಾಡ್ತಾರೆ? ಮೊದಲು ನನ್ನ ತಂದೆ ಸೇವೆ ಮಾಡ್ತಾರೆ ಸಾವಿರ ಸೀಮೆ. ಓಕೆ. ಇವಾಗ ಅದರ ಮೇಲೆ ಒಂದು 10 ವರ್ಷ ನಾನು. ಓಕೆ. ಮಲ್ಲಿಕಾರ್ಜುನ ಸನ್ನಿಧಿಗೆ ಫಸ್ಟ್ ಬಂದಿದ್ದೀರಾ? ಓಕೆ. ಹೇಗೆ ಅನಿಸ್ತಾ ಇದೆ? ಹೇಗೆ ದೇವರ ಒಂದು ಸೇವೆ ಮಾಡ್ತಾ ಇದ್ದೇವೆ. ಒಂದು ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್.